ಬಳ್ಳಾರಿ ಎಪಿಎಂಸಿಯ ಮೈದಾನದಲ್ಲಿ ಬಿಜೆಪಿಯಿಂದ ಬೃಹತ್ ಸಮಾವೇಶ. ಬಳ್ಳಾರಿ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭರತ್ ರೆಡ್ಡಿಯವರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ. ಸಮಾವೇಶಕ್ಕೂ ಮುನ್ನವೇ ಬಿಜೆಪಿ ನಾಯಕರಿಂದ ವಿಶೇಷ ಪೂಜೆ. ಬಳ್ಳಾರಿಯ ಶ್ರೀ ಕನಕದುರ್ಗಮ್ಮ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಸಂಸದರಾದ ಬಸವರಾಜ ಬೊಮ್ಮಾಯಿ, ಗೋವಿಂದ ಕಾರಜೋಳ, ಮಾಜಿ ಸಚಿವ ಶ್ರೀರಾಮುಲು, ಶಾಸಕರಾಗಿರುವ ಜನಾರ್ದನ ರೆಡ್ಡಿಯವರು ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಗಮನಿಸ್ತಾ ಇದ್ದೀರಿ, ಬಿಜೆಪಿ ನಾಯಕರಿಂದ ವಿಶೇಷ ಪೂಜೆ ಸಲ್ಲಿಕೆ ಆಗಿದೆ ಶ್ರೀ ಕನಕ ದುರ್ಗಮ್ಮ ದೇವಿಗೆ. ಇನ್ನು ಪೂಜೆಯ ನಂತರ ಈ ಒಂದು ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಗುಂಡೇಟು ತಗುಲಿ ಸಾವನ್ನಪ್ಪಿದಂತಹ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರ ಮನೆಗೂ ಭೇಟಿಯನ್ನ ಕೊಟ್ಟಿದ್ರು. ಮೃತನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಬಿಜೆಪಿ ನಾಯಕರು. ಸಮಾವೇಶಕ್ಕೆ ನಂತರದಲ್ಲಿ ತೆರಳಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದು ರಾಜಶೇಖರ್ ಅವರ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಭೇಟಿ ಕೊಟ್ಟಂತಹ ಕ್ಷಣ. ರಾಜಶೇಖರ್ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ. ಬಿವೈ ವಿಜಯೇಂದ್ರ ಅವರ ಜೊತೆಗೆ ಶ್ರೀರಾಮುಲು, ಜನಾರ್ದನ ರೆಡ್ಡಿಯವರು ಕೂಡ ಬಂದಿದ್ರು. ಚೆಕ್ ಸಮೇತ ಬಂದಿರುವಂತಹ ರೆಡ್ಡಿ ಪತ್ನಿ ಲಕ್ಷ್ಮಿ ಅರುಣ ಅವರು ಮೃತನ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಚೆಕ್ ಅನ್ನ ನೀಡಿದ್ದಾರೆ. ಲಕ್ಷ್ಮಿ ಅವರು ಗಮನಿಸ್ತಾ ಇದ್ದೀರಿ, ಬಿಜೆಪಿ ರಾಜ್ಯ ಅಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ಹಾಗೆಯೇ ಬಿಜೆಪಿಯ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ಮನೆಗೆ ಭೇಟಿ ಕೊಟ್ಟಂತಹ ಕ್ಷಣ. ಅವರ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳೋದರ ಜೊತೆಗೆ ಆರ್ಥಿಕವಾಗಿ ಆ ಕುಟುಂಬಕ್ಕೆ ನೆರವಾಗಿದ್ದಾರೆ. ರೆಡ್ಡಿಯವರ ಪತ್ನಿ ಲಕ್ಷ್ಮಿ ಅರುಣ್ ಅವರು 10 ಲಕ್ಷ ಚೆಕ್ ಅನ್ನ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ದಾರೆ. ನೋಡಪ್ಪ, ಅಷ್ಟೇ ನಾನು ಕೇಳ್ತಿರೋದು. ನನ್ನ ಮಗಗೆ ನ್ಯಾಯ ಸಿಗ್ತದೆ. ದೇವ್ರು ಯಾರು ಏನು ಮಾಡ್ಯಾರ ಅವ್ರಿಗೆ ಗೊತ್ತಾಗ್ತೈತೆ. ನಾನು ಹೇಳೋದಿದೆ, ತನಿಖೆ ಮಾಡ್ಬೇಕಂತ ಮೇಲೆ ದೇವ್ರು ನೋಡ್ಕೊಂತಾನಪ್ಪ. ದೇವ್ರು ನೋಡ್ಕೊಂತಾನೆ, ನ್ಯಾಯ ಸಿಗ್ಬೇಕು ನೋಡಪ್ಪ, ಅಷ್ಟೇ ನಾನು ಕೇಳ್ತಿರೋದು. ನನ್ನ ಮಗಗೆ ನ್ಯಾಯ ಸಿಗ್ತದೆ. ದೇವ್ರು ಯಾರು ಏನು ಮಾಡ್ಯಾರ ಅವ್ರಿಗೆ ಗೊತ್ತಾಗ್ತೈತೆ. ನಾನು ಹೇಳೋದಿದೆ, ತನಿಖೆ ಮಾಡ್ಬೇಕಂತ ಮೇಲೆ ದೇವ್ರು ನೋಡ್ಕೊಂತಾನಪ್ಪ. ದೇವ್ರು ನೋಡ್ಕೊಂತಾನೆ. ನೋಡಿ, ಇವತ್ತು ತಾಯಿ ತುಳಸಮ್ಮ ಅವ್ರಿಗೆ ನನ್ನ ಪತ್ನಿ ಲಕ್ಷ್ಮೀ ಅರುಣ ಅವರು, ನಾವು ನಮಗೂ ಆ ವಯಸ್ಸಿನ ಮಕ್ಕಳಿದ್ದಾರೆ. ಇವತ್ತು ಆ ಅಮಾಯಕನ ಹುಡುಗನ್ನ ಆ ಗಲಾಟೆಗೇನೋ ಇದರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆ ಲಾಠಿ ಏಟಿಗೆ ಹುಡುಗ ಹಿಂತಿರುಗಿ ಓಡ್ತಾ ಇದ್ದರೆ, ಅವನನ್ನು ಬರೀ ಲಾಠಿ ಏಟಿಗೆ ಹುಡುಗಿ ಹಿಂತಿರುಗಿ ಓಡ್ತಾ ಇದ್ದ, ಅವನು ಬೆನ್ನ ಹಿಂದಿಗೆ ಫೈರ್ ಮಾಡಿರುವಂಥ ಒಂದು ವಿಷಯ. ಆ ತಾಯಿ ಒಂದೇ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು, ಆ ನ್ಯಾಯ ಸಿಗಬೇಕು ತನ್ನ ಮಗನ ಸಾವಿಗೆ. ಆ ದೇವರು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗಬೇಕು ಅಂತೇಳಿ ಆ ತಾಯಿ ಬಯಸಿರುವಂಥದ್ದು. ಅವ್ರಿಗೂ ನಾವು ಮಾರಲಾಗಿ, ಯಾಕಂದರೆ ವಿಷಯ ಸತ್ಯಾಂಶಗಳು ಅವ್ರಿಗೆ ಗೊತ್ತಾದ ಮೇಲೆ ಅವ್ರ ಮನೆಗೆ ಹೋಗೋದು ನಾವು ಸೂಕ್ತ ಅಂತೇಳಿ ಇವತ್ತು ನಾವು ಬಂದು ಆ ತಾಯಿ ಜೊತೆ ನಾವು ಇದ್ದೀವಿ ಅಂತೇಳಿ ನಾವು ಅವರಿಗೆ ನಮ್ಮ ಕೈಲಾಗಿರುವಂಥ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ ಅವರ ವೈಯಕ್ತಿಕ ಅವರ ಅಕೌಂಟಿಂದ 10 ಲಕ್ಷ ರೂಪಾಯಿ ಚೆಕ್ಕನ್ನು ನಾವು ಕೊಟ್ಟಿದ್ದೀವಿ. ಏನೇ ಕಷ್ಟ ಇರಲಿ ಅವ್ರ ಜೊತೆ ನಾವು ಇದ್ದೀವಿ ಅನ್ನೋಂಥ ಭರವಸೆಯನ್ನು ನಾವು ಕೊಟ್ಟಿದ್ದೀವಿ. ಒಬ್ಬ ದೊಡ್ಡ ಮಗನಾಗಿ ಆ ಹುಡುಗ ತೀರ್ಕೊಂಡು ಹೋಗಿರುವಂಥದ್ದು. ನಾವು ಹಣ ಎಷ್ಟೇ ಕೊಟ್ಟರೂ ಕೂಡ ದುಃಖ ತೀರಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಏನಿದ್ರು ಕೂಡ ಭಗವಂತನೇ ಅವರಿಗೆ ಶಕ್ತಿ ಕೊಡಬೇಕು. ನಾವು ಅವರೊಟ್ಟಿಗೆ. ಬಳ್ಳಾರಿ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಮತ್ತೊಂದು ಕಡೆ ಗಲಾಟೆಯಲ್ಲಿ ಮೃತಪಟ್ಟಂತಹ ರಾಜಶೇಖರ್ ಅವರ ಕುಟುಂಬಕ್ಕೆ 10 ಲಕ್ಷವನ್ನ ಕೊಡಲಾಗಿದೆ. ಇದರ ಬಗ್ಗೆ ಬಳ್ಳಾರಿಯಲ್ಲಿ ಬಿವೈ ವಿಜಯೇಂದ್ರ ಅವರು ಮಾತನಾಡಿದ್ದಾರೆ. ಕಾಂಗ್ರೆಸ್ನವರೇ ಗುಂಡು ಹಾರಿಸಿ ಕೊಲೆ ಮಾಡಿದ್ದಾರೆ. ಸಿಎಂ ಚೆಲ್ಲಾಟ ಆಡದೆ ಗಂಭೀರವಾಗಿ ಈ ವಿಚಾರವನ್ನು ಪರಿಗಣಿಸಬೇಕು ಎಂದಿದ್ದಾರೆ ವಿಜಯೇಂದ್ರ. ರಾಜಶೇಖರ್ ಅವರ ಕೊಲೆ ಏನಾಗಿದೆ, ಕಾಂಗ್ರೆಸ್ ಮುಖಂಡರೇ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ್ನ ಕೊಲೆ ಮಾಡಿರುವಂಥದ್ದು, ಗುಂಡಾರಿಸಿರುವಂಥದ್ದು, ಹಾಗಾಗಿ ಪ್ರಾಣ ಕಳ್ಕೊಂಡಿರುವಂಥದ್ದು. ನಾವಿವತ್ತು ಆರ್ ಅಶೋಕ್ ಅವರು, ಛಲವಾದಿಯವರು, ನಮ್ಮ ಕಾರಜೋಳ ಅವರು, ಜನಾರ್ದನ ರೆಡ್ಡಿ, ಶ್ರೀರಾಮುಲು ಅವರು ಎಲ್ಲರೂ ಸೇರಿ ಇವತ್ತು ಆ ಬಡ ಕುಟುಂಬದವ್ರನ್ನ ಭೇಟಿ ಮಾಡಿದ್ದೇವೆ. ಅವ್ರ ತಾಯಿಯನ್ನು ಭೇಟಿ ಮಾಡಿದ್ದೇವೆ. ಅವರು ಒಂದು 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಆದರೆ ಯಾವುದೇ ಪರಿಹಾರ ಅದನ್ನು ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವಿವತ್ತು ಮತ್ತೊಮ್ಮೆ ಆಗ್ರಹಪಡಿಸುವಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು
ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಚೆಲ್ಲಾಟ ಆಡದೇನೆ ಇದು ಸಮಗ್ರವಾಗಿರ್ತಕ್ಕಂಥ ತನಿಖೆ ಆಗಬೇಕು, ಆ ಬಡ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ CBI ತನಿಖೆನೇ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಆಗ್ರಹ. ರಾಜ್ಯದಲ್ಲಿ ಇನ್ನಷ್ಟು ಸಚಿವರು ರಾಜೀನಾಮೆ ಕೊಡಲಿದ್ದಾರೆ ಅಂತ ಬಳ್ಳಾರಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಗೃಹ ಸಚಿವರು ಇಲ್ಲದಂತಾಗಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಒಬ್ಬರ ರಾಜೀನಾಮೆಯಾಗಿದೆ. ಈಗಾಗಲೇ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಮಂದಿ ರಾಜೀನಾಮೆಯನ್ನ ಕೊಡಲಿದ್ದಾರೆ ಎಂದಿದ್ದಾರೆ. ಸರ್ಕಾರದ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದರ ವಿರುದ್ಧವಾಗಿ ನಮ್ಮ ಹೋರಾಟವನ್ನು ನಾವು ಮಾಡ್ತಾ ಇದ್ರಿ. ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಡಿಸಿದಿರಿ. ಇನ್ನಷ್ಟು ಮಂತ್ರಿಗಳು ರಾಜೀನಾಮೆ ಕೊಡೋ ದಿಕ್ಕಿನಲ್ಲಿ ಇದ್ದಾರೆ. ಈ ಸರ್ಕಾರ ದುರಾಡಳಿತ ಮಾಡ್ತಾ ಇದೆ, ಸ್ವಜನ ಪಕ್ಷಪಾತ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಮುಖ್ಯವಾಗಿ ಇವತ್ತು ನಮ್ಮ ಹೋರಾಟ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ನಮ್ಮ ಗೃಹ ಸಚಿವರಿಗೆ ಏನೇ ಕೇಳಿದ್ರು ಗೊತ್ತಿಲ್ಲ, ನೋಡೋಣ, ಇಷ್ಟರಲ್ಲೇ ಕಾಲ ಕಳೆದ್ಬಿಟ್ಟಿದ್ದಾರೆ ಅವರು 2.5 ವರ್ಷ. ಗೊತ್ತಿಲ್ಲದ ಮಿನಿಸ್ಟ್ರು ಅವರು. 2 ವರ್ಷದ ಸಾಧನೆ, ಈ ಸರ್ಕಾರದ ಸಾಧನೆ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿರೋದೇ ಈ ಸರ್ಕಾರದ ಸಾಧನೆ. 2.5 ವರ್ಷದಲ್ಲಿ ಬೇರೆ ಏನು ಸಾಧನೆ ಇಲ್ಲ. CID ಕೊಟ್ಟರೆ ಏನು, ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಮುಚ್ಚಾಕ್ತಾರೆ, ಆ ಥರ ಅಷ್ಟೇ, ಮುಚ್ಚಾಕೋ ಕೆಲಸ.